ಅವನಿಗೆ ಹಸಿವಾಗಿದೆ. ಈಗ ತಾನೇ ಹುಟ್ಟಿ ಬಂದಿದ್ದಾನೆ. ಈಗ ತಾನೇ ಬಂದ ಶಿಶು ಏನನ್ನ ಕೇಳುತ್ತದೆ? ಹಸಿವಾಗಿದೆ, ತಿನ್ನಲಿಕ್ಕೆ ಕೇಳುತ್ತದೆ. ಹೌದಾ? ಅವನಿಗೆ ಹಸಿವಾಗಿದೆ, ಏನು ಮಾಡಬೇಕು ಎನ್ನುವುದು ಅರ್ಥವಾಗುತ್ತಿಲ್ಲ. ಅವನ ಹಸಿವನ್ನ ನಿವಾರಿಸುತ್ತೇನಂತೆ. ನೋಡಿದೆಯಲ್ಲ, ಅವನಿಗೆ ಹೊಟ್ಟೆ ತುಂಬಿತು ಈಗ. ಹೌದಾ? ಆದರೂ ಗೋಗರಿಯುತ್ತಿದ್ದಾನೆ. ಯಾಕೆ? ಅವನಿಗೆ ಜ್ಞಾನವಿಲ್ಲ. ಇದು ಏನು, ಇದು ಯಾರು, ಈ ಪ್ರಪಂಚ ಯಾವುದು, ಏನೂ ಅವನಿಗೆ ತಿಳಿದಿಲ್ಲ. ನಾವು ತಂದೆ ತಾಯಿಯರ ಸ್ಥಾನದಲ್ಲಿ ನಿಂತು ಎಲ್ಲವನ್ನ ಹೇಳಿಕೊಡಬೇಕಲ್ಲವೇನೆ ಅವನಿಗೆ? ಅವನಿಗೆ ಎಲ್ಲವನ್ನ ನಾನು ಬೋಧಿಸುತ್ತೇನೆ, ಕೇಳು. ಅಯ್ಯ, ಇದು ಪ್ರಪಂಚ. ನಿನಗೆ ಜ್ಞಾನವನ್ನ ನೀಡುತ್ತೇನೆ. ನೋಡು, ಪ್ರಪಂಚದಲ್ಲಿ ಜ್ಞಾನವನ್ನ ತಿಳಿದುಕೊಳ್ಳಬೇಕು. ನಿನ್ನ ಜ್ಞಾನದ ಹಸಿವನ್ನ ನೀಗಿಸುತ್ತೇನೆ, ನಿನಗೆ ಹೇಳಿಕೊಡುತ್ತೇನೆ. ಅಂತೆಯೇ ನೀನು ಹೇಳು. ಆ ಆ ಈ ಈ ಸ್ವರಗಳು, ವ್ಯಂಜನಗಳು
ಯಾಕೆಂದ್ರೆ ಅವನಿಗೆ ಏನೂ ತಿಳಿದಿಲ್ಲ. ನಾನು ಹೇಳಿಕೊಡುತ್ತೇನೆ ಕೇಳು. ನಾನು ನಾನು ನೀನು ನೀನು ನಾನು ನಾನು ನಿನ್ನ ನಿನ್ನ ಅಪ್ಪ. ಅಪ್ಪ. ಅಂದ್ರೆ ಸರಿಯಾಗಿ ಹೇಳಿಕೊಡಲಿಲ್ಲ ನೋಡು. ಈಗ ಹೇಳ್ತಾನೆ ಕೇಳು. ನೀನು ನೀನು ನನ್ನ ನನ್ನ ಅಪ್ಪ. ಅಪ್ಪ. ನಾನು ನಾನು ನಿನಗೆ ನಿನಗೆ ಮಗ. ಮಗ. ಅಪ್ಪ ಅಪ್ಪ ಮಗ. ಮಗ. ಅಪ್ಪ ಮಗ. ಅಪ್ಪ. ಇದ್ಯಾರು 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 ಯಾರು? ಅದು ಇದಲ್ಲ. ಅವಳು ಅವಳು ಸ್ತ್ರೀಲಿಂಗ ಪುಲ್ಲಿಂಗ. ಅವಳಿಂದ ಅವಳು ಸ್ತ್ರೀಲಿಂಗ. ಅವಳು ನೀವು ಅವನು ಪುಲ್ಲಿಂಗ ಹಾ. ಸ್ತ್ರೀಲಿಂಗ. ಹಾ. ಯಾರದು? ಅವಳು ಅವಳು ನನ್ನ ಹೆಂಡತಿ. ನನ್ನ ಹೆಂಡತಿ. ಭಯಪಡಬೇಡವೇ, ಅವನಿಗೇನು ತಿಳಿದಿಲ್ಲ. ಸರಿ ಮಾಡ್ತೇನೆ ಅವನ. ಅವಳು ಅವಳು ನನ್ನ ಹೆಂಡತಿ. ನನ್ನ ಹೆಂಡತಿ. ಅವಳು ಅವಳು ನಿನ್ನ ಹೆಂಡತಿ. ನಿನ್ನ ಹೆಂಡತಿ. ಆದ್ದರಿಂದ ನನಗೆ ತಾಯಿ. ಆದ್ದರಿಂದ ನಿನಗೆ ನನಗೆ ತಾಯಿ. ಅಂದ್ರೆ ಅಮ್ಮ. ಅವಳು ಭಯಪಡ್ತಾ ಇದ್ದಾಳಪ್ಪ ನಿನ್ನ ಆರ್ಭಟವನ್ನ ನೋಡಿ. ಅಲ್ಲಿಯೇ ನಮಸ್ಕರಿಸು. ಇದು ಹಾ ಬಾ. ಹಾ ನೀನಪ್ಪ ಹಾ ನಾನು ಮಗ. ಹಾ ಓ ಕಡೆಯಲ್ಲಿ ನೋಡು. ಹಾ ಹೊಟ್ಟೊಟ್ಟೆ ಹಾ ದೊಡ್ಡ ಮೂಗು ಹಾ ಎಡವಾದ ಕಿವಿ. ನನಗೆ ನೋಡ್ತಾ ಇದ್ದಾರೆ. ಅವನು ನನ್ನ ಮಗ. ಹಾ ನಿನ್ನ ಅಣ್ಣ ಗಣಪ. ಓ ನನಗೆ ಅಣ್ಣ. ಹಾ ಕೆರಳದಂತ ಕೂದಲು ಹ್ಮ್ ಆರೆ ದಾಡೆ ಹಾ ದೈತ್ಯಾಕಾರ. ಯಾರದು ನನ್ನನ್ನೇ ಸಿಟ್ಟಿನಿಂದ ಹಾ 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 ನಿನ್ನ ಹಾಗೆ ಇದ್ದಾನಲ್ವ ಅವನು. ಅವನು ವೀರಭದ್ರ ಅಣ್ಣ ನಿನಗೆ. ನನಗೂ ಅಣ್ಣ ಇವ್ನು. ಹಾ ಓ ವೀರಭದ್ರಣ್ಣ ನಮಸ್ಕಾರ. ಇಲ್ಲಿ ಮಧ್ಯದಲ್ಲಿರುವ ಹಾ ನೋಡುವುದಕ್ಕೆ ಸುಂದರವಾಗಿದ್ದಾನೆ. ಹಾ ತಲೆ ಹೆಚ್ಚುಂಟು. ಹಾ ನವಿಲು ಯಾವುದೋ ಒಂದು ಪಕ್ಷಿಯ ಮೇಲೆ ಕುಳಿತುಕೊಂಡಿದ್ದಾನೆ. ಹೌದು. ಕೈಯಲ್ಲೇನೋ ಹಿಡಿದುಕೊಂಡಿದ್ದಾನೆ. ಹಾ ಆತನು ಯಾರು? ಆತನು ಷಡಾನನ ಸುಬ್ರಹ್ಮಣ್ಯ. ಅದು ನವಿಲು ಅವನ ವಾಹನ. ಅವನು ನಿನಗೆ ಅಣ್ಣನಾಗುತ್ತಾನೆ. ಹಲೋ ಸುಬಣ ನಮಸ್ಕಾರ. ಹಾ ಇವರೆಲ್ಲ ನನ್ನ ಅಣ್ಣಂದಿರು. ಹಾ. ಆ ಕಡೆಯಲ್ಲಿ ಈ ಕಡೆ ಓಡ್ತಾ ಇದ್ದಾರೆ. ಅವರು ಯಾರು? ಅವರೆಲ್ಲ ಹೊರಗಣಗಳು. ಹರಗಡುವ. ಹರಗಣ ಅಲ್ಲಪ್ಪ, ಅದಕ್ಕೆ ಬಲ ಉಂಟು. ಹರಗಣ. ಬಲ ಇಲ್ಲದಿದ್ದರೆ ಹರಗಣ ಆಗುತ್ತದೆ. ಹರಗಣ. ಇದಕ್ಕೆ ಬಲ ಇರುವುದರಿಂದ ಹರಗಣಗಳು. ಹರಗಣಗಳು. ಹಾ. ಆಗಲಿ 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 ಆಗಲಿ. ಹ್ಮ್ ಅಲ್ಲ ಒಂದು ವಿಷಯವನ್ನು ಕೇಳ್ತೇನೆ. ಏನು? ಅವರೆಲ್ಲ ಯಾವುದೋ ಒಂದು ಕೆಲಸದಲ್ಲಿ ನಿರತರಾಗಿದ್ದಾರೆ. ಹಾ ಹಾಗಿದ್ರೆ ಹ್ಮ್ ನನಗೂ ಒಂದು ಕೆಲಸ ಬೇಕಲ್ವಾ? ಮೊದಲು ಇನ್ನೊಂದು ಕೆಲಸ ಉಂಟು. ಏನು? ನಿನಗೆ ಹೆಸರು ಬೇಡವೇನಾ? ಅವರಿಗೆಲ್ಲ ಒಂದೊಂದು ಹೆಸರಿದೆ. ಹೌದಲ್ವಾ? ನಿನ್ನನ್ನೇನಂತ ಕರೆಯುವುದು ನಾವು? ಹೌದಲ್ವಾ? ಹಾ ಹೆಸರು ಬೇಕಲ್ವಾ? ಪಾರ್ವತಿ, ಒಂದು ಹೆಸರಿಡು ನಿನ್ನ ಮಗನಿಗೆ. ಏನ್ ಹೆಸರಿಡ್ತೀಯ? ಗುಂಡಪ್ಪ. ಅದು ಆಗುದಿಲ್ಲವ? ನೋಡ್ಲಿ ಗುಂಡು ಗುಂಡಾಗಿದ್ದಾನೆ ಅಂತ. ಹಾಗಲ್ಲವೇ, ಯೋಚಿಸಬೇಕು. ಇವನಿಗೆ ಏನು ಹೆಸರಿಡಲಿ? ಬಸ್ಮದಿಂದ ಬಂದ ಕಲ್ಲಿನ ಅಲ್ಲ. ನೋಡು, ನಾನು ಚೆಲ್ಲಿದ ಭಸ್ಮದಿಂದ ಆವಿರ್ಭವಿಸಿ ಬಂದವ ಇವ. ಹಾಗಾಗಿ ಅಸುರ ಪ್ರವೃತ್ತಿಯು ಇವನಲ್ಲಿದೆ. ಎರಡನ್ನ ಒಟ್ಟುಗೂಡಿಸಿ ಭಸ್ಮಾಸುರ. ಭಸ್ಮಾಸುರ. ಹೇಗಿದೆ? ಭಸ್ಮಾಸುರ. ಒಳ್ಳೆಯ ಹೆಸರು. ಒಳ್ಳೆಯ ಹೆಸರು. ಆಗಲೇ ಕೇಳಿದೆಯಲ್ಲ, ಹಾ. ಇವರಿಗೆಲ್ಲ ಒಂದೊಂದು ಕೆಲಸ
ಉಂಟು. ಕೆಲಸ ಉಂಟು. ನನಗೇನು ಕೆಲಸ? ಕೆಲಸ ಬೇಕಲ್ವಾ? ನಿನಗೂ ನೋಡೆ ಹುಟ್ಟಿದಾಗಲೇ ಎಷ್ಟು ವಿವೇಚನೆ ಇದೆ. ಆಗಲೇ ನನಗೊಂದು ಕೆಲಸ ಬೇಕು ಅಂತ ಕೇಳುತ್ತಿದ್ದಾನೆ. ಅವನಿಗೊಂದು ಕೆಲಸ ಕೊಡಬೇಕಲ್ಲ. ಕೆಲಸ ಉಂಟು ಮಗನೇ. ಏನು? ಇಷ್ಟು ದಿನ ನಿನ್ನ ತಾಯಿ ನಿಭಾಯಿಸುತ್ತಿರುವ ಮತ್ತೆ ಯೋಚಿಸಿ ಭಸ್ಮಾಸುರನೆಂಬ ಬೆಸರಿಟ್ಟು ಯಾವತ್ತೆಲ್ಲ ವಿಷಯವು ಸೂಚಿಸುತ್ತಲೇ ಅರಸಿ ತಂದಿದ್ದೆನಗೆ ಭಸ್ಮ ದಾಸನಾಗಿರು ನೀನು ಮಿಕ್ಕವರ ತೆರೆದೊಳೆಲ್ಲ ಭಸ್ಮಾಸುರ, ಬಹಳ ಸಂತೋಷವಾಯಿತು. ಹುಟ್ಟಿದಾಗಲೇ ಕೆಲಸವನ್ನ ಕೇಳಿದೆಯಲ್ಲ, ನಿನಗೂ ಒಂದು ಕೆಲಸವನ್ನ ಕೊಡುತ್ತೇನೆ. ಏನಪ್ಪ ಯಾರು? ಇಷ್ಟು ದಿನ ನಿನ್ನ ತಾಯಿ ಅದನ್ನ ನಿಭಾಯಿಸುತ್ತಿದ್ದಳು. ಬಹಳ ಜವಾಬ್ದಾರಿಯುತವಾದ ಕೆಲಸ. ಏನು ಗೊತ್ತೇ? ಏನು? ತ್ರಿಕಾಲದಲ್ಲಿ ಭಕ್ತರ ಚಿತಾಭಸ್ಮವನ್ನ ನನಗೆ ತಂದು ನೀಡಬೇಕು. ಭೂಲೋಕಕ್ಕೆ ತೆರಳಿ ಯಾವೆಲ್ಲ ಭಕ್ತರು ಚಿತಾಭಸ್ಮ ಸಿಗುತ್ತದೆಯೋ ಅವರ ಭಸ್ಮವನ್ನ ಆರಿಸಿ ಶೋಧಿಸಿ ಶುಚಿಗೊಳಿಸಿ ಆ ಭಸ್ಮವನ್ನ ತ್ರಿಕಾಲದಲ್ಲಿ ನನಗೆ ತಂದೊಪ್ಪಿಸಬೇಕು. ಈ ಕೆಲಸವನ್ನು ಮೊದಲು ಯಾರು ಮಾಡ್ತಾ ಇದ್ರು? ನಿನ್ನ ತಾಯಿ ಮಾಡುತ್ತಿದ್ದಳು. ಈಗ ಅಮ್ಮ ಮಾಡಿದ ಕೆಲಸ, ಎಲ್ಲಾ ಕೆಲಸ ನಾನೇ ಮಾಡ್ಬೇಕಾ? ಅಲ್ಲಪ್ಪ, ಉಳಿದ ಕೆಲಸ ಅವಳು ಮಾಡ್ತಾಳೆ. ಇದೊಂದು ಕೆಲಸವನ್ನ ನಿಷ್ಠೆಯಿಂದ ಮಾಡು. ಇದನ್ನ ನಿಷ್ಠೆಯಿಂದ ಮಾಡಬೇಕು. ಆಗಲೇ ಆಗಲಿ. ಹಾ. ಚಿತಾಭಸ್ಮ ಹಾ. ಭಕ್ತರದ್ದು ಹೌದು. ಬೇಕಲ್ವಾ? ಹಾ. ಹಾಗಾಗಿ ಅಪ್ಪಣೆ ಆಗಬೇಕು. ಪಾತ್ರೆಯನ್ನು ತಂದು ಕೊಡು. ನಿನ್ನ ಬರುವಿಕೆಯನ್ನ ಕಾಯುತ್ತಿರುತ್ತೇನೆ. ನಿಮ್ಮ ಅಪ್ಪ, ಇದೊಂದು ಅಮ್ಮ ಭಸ್ಮ ತರುವ ಕೆಲಸ ಹೋಗಬೇಕಲ್ವಾ? ತಡ ಮಾಡುವುದಿಲ್ಲ. ಭಕ್ತರ ಭಸ್ಮ ಆ ಪೂಜೆಯನ್ನು ತರ್ತೇನಂತೆ. ಭಸ್ಮವನ್ನ ತಂದೆಯ ಭಸ್ಮವನ್ನು ತಂದಿದ್ದೇನೆ. ಕೊಡು ಇಲ್ಲಿ. ಏನ್ ಮಾಡ್ತಾ ಇದ್ದೀರಪ್ಪ? ಅಭಿಮಂತ್ರಣ ಮಾಡುತ್ತಿದ್ದೇನೆ. ಯಾಕೆ ಮಾಡುದು? ಅದು ಭಸ್ಮವನ್ನ ಲೇಪಿಸಿಕೊಳ್ಳುವಾಗ ಮಾಡುವ ಪದ್ಧತಿಯದು. ಅದನ್ನ ಮಾಡಿದರೆ ಏನಾಗ್ತದೆ? ಭಸ್ಮ ಶುಚಿಯಾಗುತ್ತದೆ, ಲೇಪಿಸಲಿಕ್ಕೆ ಅನುಕೂಲವಾಗುತ್ತದೆ. ಸರಿ ಸರಿ ಸರಿ. ಲೇಪಿಸುವ ಪಾರ್ವತಿ. ನನಗೆ ಆಯಾಸದಿಂದ ದಣಿದಿದ್ದೀಯಲ್ಲ, ತಗೋ ಇದನ್ನು ನೀನು ಲೇಪಿಸಿಕೋ. ನಿಲ್ಲು ನಿಲ್ಲು ನಿಲ್ಲು. ಇದು ಅಭಿಮಂತ್ರಿಸಿದ ಭಸ್ಮ. ಹಾ. ಹಾಗಾಗಿ ಕಾಲಿಗೆ ಹಚ್ಚಿಕೊಳ್ಳುವ ಹಾಗಿಲ್ಲ. ಪಾ, ಹಾ. ನೀನೇ ಹೇಳ್ತೀರ ಹಾ. ಭಸ್ಮವನ್ನು ಹಚ್ಚಿಕೊಂಡರೆ ಶುದ್ಧಿ ಆಗ್ತದೆ ಎನ್ನುವುದಾಗಿ. ಹಾ. ನಾನು ಎಲ್ಲೆಲ್ಲೋ ಓಡಾಡಿದ್ದೇನೆ. ಹಾ. ನನ್ನ ಕಾಲೆಲ್ಲ ಕೊಳಕಾಗಿದೆ. ಹಾಗಾಗಿ ಶುದ್ಧಿಯಾಗಬೇಕೆಂಬ ಕಾರಣಕ್ಕಾಗಿ ಭಸ್ಮವನ್ನು ಲೇಪಿಸಿಕೊಂಡೆ. ಖಂಡಿತ ಸಲ್ಲ ಮಗನೇ. ಹಾ. ಇದು ಅಭಿಮಂತ್ರಿಸಿದ ಭಸ್ಮ. ಹಾ. ಇದಕ್ಕೆ ಹಾ. ಶಕ್ತಿ ಇದೆ. ಹಾ. ಆದ್ದರಿಂದ ಇದನ್ನ ಕಾಲಿಗೆಲ್ಲ ಲೇಪಿಸಿಕೊಳ್ಳಬಾರದು. ಸರಿ. ಕಾಲು ಕೊಳಕಾದಲ್ಲಿ ಇಲ್ಲಿ ಹರಿಯುತ್ತಿರುವ ನದಿಯಲ್ಲಿ ಹಾ. ತೊಳೆದುಕೊಂಡು ಬರಬೇಕು. ಓಹೋ ಹಾಗೆ. ಹಾ. ಸರಿ,
ಈಗ ನೀವು ಹೇಳಿದಂತಹ ಕೆಲಸವನ್ನು ಮುಗಿಸಿದ್ದೇನೆ. ಹಾ. ಸತ್ಯವಾದ ಕೆಲಸ ಇದ್ದೇವೆ. ಕೆಲಸ ಇದೆ ನಿನಗೆ. ತ್ರಿಕಾಲದಲ್ಲಿ ಭಸ್ಮವನ್ನ ತಂದು ಕೊಡುವುದು, ಹಾ. ಇನ್ನು ಬೇರೆ ಯಾವ ಕೆಲಸವೂ ಇಲ್ಲ. 3 ಹೊತ್ತು ಭಸ್ಮವನ್ನ ತಂದು ನನಗೆ ನೀಡಬೇಕು. ಆ ರೀತಿಯಾಗಿ ಹಾ. ಆಯ್ತು, ಹ್ಮ್. ನೀವು ಹೇಳಿದಂತೆ ಮಾಡ್ತೇನೆ. ಹ್ಮ್. ಹಾ. ಇದು ಹಾ ಹೋಗ್ತೇನೆ. ಹಾ ಎಲ್ಲೆಲ್ಲಿ ಹೋಗ್ಬೇಕು? ಹಾ ಲೋಕಲೋಕ ತಿರುಗಬೇಕು. ಹಾ. ಹೌದಲ್ವಾ? ಹ್ಮ್. ಅಂದ್ರೆ ನಾನು ತರುವಾಗ ಹಾ. ಎಲ್ಲಾದರೂ ಬಾಯಾರಿಕೆ ಆಯಿತು, ಹಾ. ಹಸಿವಾದರೆ ಹಾ. ಏನು ಮಾಡ್ಬೇಕು? ಖಂಡಿತ ಆಗುತ್ತದೆ ಮಗನೇ. ಹಾ. ಹಸಿವಾದರೆ ಮರದಲ್ಲಿ ಪಕ್ವವಾಗಿ ಕೆಳಗೆ ಬಿದ್ದಿರುತ್ತದೆ ಅಲ್ಲ ಹಣ್ಣು, ಅದನ್ನ ತಿನ್ನು. ಮರ ಹತ್ಲಿಕ್ಕೆ ಹೋಗ್ಬೇಡ, ಹಣ್ಣನ್ನ ಕೀಳ್ಬೇಡ, ಗೊತ್ತಾಯ್ತಾ? ಬಾಯಾರಿಕೆ ಆದರೆ ಹಾ. ಹರಿಯುತ್ತದೆ ಅಲ್ಲ ನೀರು, ಅದನ್ನ ಕುಡಿ. ಅದನ್ನು ಕುಡಿಬೇಕು. ಹೌದು ಬಣ್ಣ ಬಣ್ಣದ ನೀರು. ಹೌದು. ಹಾ, ಹಾ. ಆಯಾಸವಾದರೆ ಮರದ ಕೆಳಗೆ ನೆರಳಿನಲ್ಲಿ ತಲೆ ಇಟ್ಟು ಮಲಗು. ಮರದ ಕೆಳಗೆ ಮಲಗಬೇಕಾ? ಹೌದು. ಇಲ್ಲವಾದ್ರೆ ಬಂಡೆ ಮೇಲೆ ಮಲಗಬೇಕು. ಬಂಡೆ ಮೇಲೆ ಮಲಗಿದರೆ ಸೂರ್ಯ ಇರುತ್ತಾನಲ್ಲ, ಬಿಸಿಲು ತಾಗುತ್ತದೆ ನಿನಗೆ, ಇನ್ನೂ ಆಯಾಸ ಆಗ್ತದಲ್ಲ. ಹಾಗಾಗಿ ಬಿಸಿಯ ಬಂಡೆಯ ಮೇಲೆ ಮಲಗಬೇಕು ನಾನು. ಒಳ್ಳೆ ಯೋಚನೆ, ಒಳ್ಳೆ ಯೋಚನೆ. ಹಾ. ಹಾ, ಹಾಗೆ ಆಗ್ಲಿ. ಹಾ. ಮತ್ತೇನಂತೆ? ಹಾ. ಹಾ. ನಿನ್ನ ಬರುವಿಕೆಗಾಗಿ ಕಾಯ್ತಾ ಇರ್ತೇನೆ. ನಿಮ್ಮ ಅಪ್ಪನ ದೊಡ್ಡ ಬೆಪ್ಪ ಯಾರ ನನಗೂ ಬೂದಿ ತರಬೇಕು. ನಾನು ನಮ್ಮ ಹೇಳು ಒಳು ಬೂದಿ ಮಗನೇ, ಒಳು ಬೂದಿಯವರೇ ಹೊಲ. ಏನು ಬಾಯಾರಿಕೆ ಆದ್ರೆ ಬಣ್ಣ ಬಣ್ಣದ ನೀರು ಕುಡಿಬೇಕು ಅಲ್ವಾ? ಹಸುವಾದ್ರೆ ಹಳಸಾದ ಹಣ್ಣು ತಿನ್ನಬೇಕು. ಆಯಾಸ ಆದ್ರೆ ಬಿಸಿಯ ಬಂಡೆಯ ಮೇಲೆ ಮಲಗಬೇಕು ನಾನು ಅಲ್ವಾ? ಮಲಗ್ತೇನೆ ಮಲಗ್ತೇನೆ, ಮಾಡಿಸಿ ಕೊಡ್ತೇನೆ ಇವರಿಗೆಲ್ಲ. ಭಸ್ಮವನ್ನು ತರಬೇಕು. ಭಕ್ತರ ಚಿತಾಭಸ್ಮ ತಡ ಮಾಡುವುದಲ್ಲ, ನೇರವಾಗಿ ಹುಡುಕಿ ನನ್ನನ್ನ ಭಾವದಿಂದ ನೋಡಿದರು. ಬಿಟ್ಟೆ ಓರೆ ಭೂಲೋಕಕ್ಕೆ. ಅಲ್ಲಿ ನನ್ನನ್ನು ನೋಡಿದವರು ಯಾರು? ಬ್ರಾಹ್ಮಣರು. ಅವರು ಸಹ ಅವರ ಬಾಯಿಗೆ ನಾನು ಹೇಗೆ ಪಾಠವೇ ಆಗಿಬಿಟ್ಟೆ. ನನ್ನನ್ನು ನೋಡಿ ಕಿಸಾನೆ ಎಂದರು. ಈ ರೀತಿಯಾದಂತಹ ಅವಮಾನ ಈ ಭಸ್ಮಾಸುರನಿಗೆ ಅವರಿಗೆಲ್ಲ ಮಾಡಿಸ್ತೇನೆ. ಏನು ಮಾಡಬೇಕು ಈ